ಹಲೋ, ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಎಸ್ ಎಂ ಕೃಷ್ಣ ಲೇಔಟ್ ಮೈಸೂರಲ್ಲಿ ಆಕ್ಷನಿಗೆ ಬಂದಿದೆ. ಐ ಥಿಂಕ್ ಇದು 4-5ನೇ ಟೈಮು, ಪಾಸ್ಟ್ 2 to 3 ಇಯರ್ಸಿಂದ ಬರ್ತಾನೆ ಇದೆ. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಎಸ್ ಎಂ ಕೃಷ್ಣ ಲೇಔಟಲ್ಲಿ, ಅರಸೀಕೆರೆ ರೋಡಿಗಿರುವಂಥ ಎಸ್ ಎಂ ಕೃಷ್ಣ ಲೇಔಟಲ್ಲಿ ಆಕ್ಷನಿಗೆ ಬಂದಿದೆ. ಇದು ಆಲ್ರೆಡಿ ಸ್ಟಾರ್ಟ್ ಆಗಿ 16th of ಏಪ್ರಿಲ್ ಮಾರ್ಚಲ್ಲಿ ಸ್ಟಾರ್ಟ್ ಆಗಿದೆ. ಇದು ಮುಗಿಯೋದು ಬಂದುಬಿಟ್ಟು 17th of ಏಪ್ರಿಲ್, ಇದೇ ತಿಂಗಳು. ಇನ್ನು 10 ದಿವಸ ಟೈಮ್ ಇದೆ. ನೀವೇನಾದರೂ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದಂದರೆ ಈ ವಿಡಿಯೋ ನೋಡಿ. ಈ ನೋಟಿಫಿಕೇಷನ್ ಹೇಗೆ ಹೇಳುತ್ತೆ, ಎಷ್ಟು ಸೈಟ್ಗಳಿದೆ, ಯಾವ ಡೈಮೆನ್ಷನಲ್ಲಿದೆ, ಹೇಗೆ ಇದನ್ನು ಅರ್ಥ ಮಾಡ್ಕೋಬೇಕು, ಪ್ರೈಸ್ ಪಾಯಿಂಟ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಆ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಅಲಾಂಗ್ ವಿತ್ ದ್ಯಾಟ್ ಆ ಡೀಟೇಲ್ಸು KPPಯಲ್ಲಿ ನೀವು ಎಲ್ಲಿ ಯೂಸ್ ಮಾಡ್ಕೋಬೇಕು, KPPಯ ಮಹತ್ವ ಎಲ್ಲಿ, ಹೇಗೆ ಐಡೆಂಟಿಫೈ ಮಾಡಬೇಕು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅದ್ರ ಜೊತೆಗೆ SMK ಲೇಔಟ್ ಸಿಟಿ ಸೆಂಟ್ರಿಂದ ಎಕ್ಸಾಕ್ಟ್ಲಿ ಎಷ್ಟು ದೂರದಲ್ಲಿದೆ, ಕನೆಕ್ಟಿವಿಟಿ ಹೆಂಗಿದೆ, ಲೇಔಟ್ ಎಷ್ಟು ದೊಡ್ಡದಿದೆ, ಅಲ್ಲಿ ಏನೇನು ಫೆಸಿಲಿಟಿ ಇದೆ, ಅದ್ರ ಮಾಹಿತಿ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಡೂ ವಾಚ್ ದಿಸ್ ವಿಡಿಯೋ ಫುಲ್. ನಿಮಗೆ ಮಾಹಿತಿ, ಈ ಥರದ ಮಾಹಿತಿ ನೀವೇನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಿದ್ದೀನಿ. ನಮ್ಮ ಹಳೆ ಸಬ್ಸ್ಕ್ರೈಬರ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಕಮೆಂಟ್ ಸೆಕ್ಷನಲ್ಲಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವೇನಾದರೂ ಆಕ್ಷನ್ ಪಾರ್ಟಿಸಿಪೇಟ್ ಮಾಡಬೇಕು, ಆಕ್ಷನಲ್ಲಿ ನಿಮ್ಗೇನಾದರೂ ಈ ವಿಡಿಯೋದಲ್ಲಿ ಪ್ರತಿಯೊಂದು ಮಾಹಿತಿನೂ ಕೂಡ ನೀಟಾಗಿ A to Z ಮಾಹಿತಿನ ಕೊಟ್ಟಿರ್ತೀನಿ. ನೀವೇ ಇದನ್ನು ತಿಳ್ಕೊಂಬಿಟ್ಟು ವಿಡಿಯೋದಲ್ಲಿ ಚಾನಲ್ಗಳನ್ನ ನೋಡಿ ಪಾರ್ಟಿಸಿಪೇಟ್ ಮಾಡಿ ಪ್ರೊಸೀಡ್ ಮಾಡ್ಬೋದು. ಅದಕ್ಕೂ ಮಿಕ್ಕಿ ನಿಮ್ಗೇನಾದರೂ ಕನ್ಸಲ್ಟೇಷನ್ ಬೇಕು, KPP ಲಾಗಿನ್ ಮಾಡಿ ಕ್ರಿಯೇಟ್ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಏನು ಹೆಲ್ಪ್ ಬೇಕಂದರೆ, ಡಾಕ್ಯುಮೆಂಟೇಷನ್ ಮಾಡಲಿಕ್ಕೆ ಹೆಲ್ಪ್ ಬೇಕಂದರೆ, ಲೈವ್ ಆಕ್ಷನ್ ಮಾಡಿಕೊಡ್ಲಿಕ್ಕೆ ಹೆಲ್ಪ್ ಬೇಕಂದರೆ, ಲೈವ್ ಆಕ್ಷನಲ್ಲಿ ಏನಾದರೂ ಸೈಟ್ ಗೆದ್ಮೇಲೆ ಪ್ರೊಸೆಸ್ ಹೆಂಗಿರುತ್ತೆ ಅದರದ್ದು ಪ್ರೊಸೆಸ್ದು ಸ್ಟೆಪ್ ಟು ಸ್ಟೆಪ್ ಐಡಿಯಾಸು ಟೈಮ್ ಟು ಟೈಮ್ ಏನಾದರೂ ಅಪ್ಡೇಟ್ ಬೇಕಂದರೆ, we started doing that work also in backend ಅಲ್ಲಿ. that will come with a consultation fee which has step by step details ಪ್ರಕಾರ ಇದೆ. ನೀವು ನಮಗೆ ಮೆಸೇಜ್ ಮಾಡಿ, ಅದ್ರ ಬಗ್ಗೆ ನಾನು ನಿಮಗೆ ಫರ್ದರ್ ಮಾಹಿತಿ ಕೊಡ್ತೀನಿ. ಸೊ ತಡ ಮಾಡೋದು ಬೇಡ. ಅದಕ್ಕಿಂತ ಮೊದಲು ಆಸ್ ಆಫ್ ನಾವು KHP ಕಡೆಯಿಂದ ಗುಲ್ಬರ್ಗದಲ್ಲಿ ಪ್ರಪೋಸ್ಡ್ ನ್ಯೂ ಲೇಔಟಲ್ಲಿ ಅಪ್ಲಿಕೇಶನ್ ಇನ್ನೂ ಓಪನ್ ಇದೆ. ಪ್ಲೀಸ್ ಚೆಕ್ಔಟ್ ದಿಸ್, ಇದನ್ನು ಹಾಕ್ಕೊಳ್ಳಿ. ಸೊ ರೀಸೆಂಟಾಗಿ KHP ಮತ್ತು BDA ಆಕ್ಷನ್ ಮುಗಿದಿದೆ. ಸೊ ಎಲೆಕ್ಷನ್ ಇರೋದ್ರಿಂದ ಐ ಡೋಂಟ್ ನೋ ನೆಕ್ಸ್ಟ್ 1-2 ಮಂತ್ಸಲ್ಲಿ ಏನು ಬರಲ್ಲ ಅಂತ ಕಾಣುತ್ತೆ. ಬಟ್ ಆ್ಯಸ್ ಆಫ್ ಟುಡೇ ಹಾಸನ್ದಿದೆ. ಮೇಕ್ ಯೂಸ್ ಆಫ್ ದಿಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾವು KPPಯಲ್ಲಿ ಹೋಗ್ಬಿಟ್ಟು, ಓಕೆ, KPP ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ನೀವು ಪಾರ್ಟಿಸಿಪೇಟ್ ಮಾಡದೇ ಇರ್ಬೋದು ಬಿಡ್ಡಿಂಗಲ್ಲಿ, ಆಕ್ಷನಲ್ಲಿ, ಅವರ ಲೇಔಟ್ ಅಪ್ಲಿಕೇಶನ್ ಹಾಕದೇ ಇರ್ಬೋದು. ಬಟ್ ಫ್ಯೂಚರಲ್ಲಿ ಬೇಕಾಗೇ ಆಗುತ್ತೆ. ನೀವು ಇದನ್ನು ಲಾಗಿನ್ ಮಾಡಿ ಕ್ರಿಯೇಟ್ ಮಾಡಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಈ KPP ಅಪ್ಲಿಕೇಶನ್ ಹೆಂಗಿರುತ್ತೆ, ಹೆಂಗೆ ವರ್ಕ್ ಆಗುತ್ತೆ ಅಂತ ನನ್ನ ಚಾನಲ್ ಒಳಗಡೆ ಒಂದು 2-3 ವಿಡಿಯೋ ಹಾಕಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಅದ್ರದ್ದು ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. KPP ಹೆಂಗೆ ಲಾಗಿನ್ ಮಾಡ್ಕೋಬೇಕು, ಬಿಡ್ ಹೆಂಗೆ ಸಬ್ಮಿಟ್ ಮಾಡಬೇಕು ಅಂತ ಆ 2 ವಿಡಿಯೋ ನೋಡಿದ್ರೆ ಎಂಟೈರ್ KPPಯಲ್ಲಿ ನ್ಯಾವಿಗೇಷನ್ನು, ಬಿಡ್ ಸಬ್ಮಿಷನ್ನು, ಎಂಡ್ ಟು ಎಂಡ್ ಡೀಟೇಲ್ಸ್ ಹಾಕಿದ್ದೀನಿ. ವಿತೌಟ್ ಎನಿ ಟೆನ್ಷನ್ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಆಸ್ ಎ ಲಾರ್ಜರ್ ನೋಟ್ ಜನಗಳಿಗೆ ಏನಾದರೂ ಮಾಡಬೇಕಂದ್ರೆ KPP ಲಾಗಿನ್ ಮಾಡಿ ಪಬ್ಲಿಷ್ಗೆ ಹೋಗ್ಬಿಟ್ಟು ಈ ಸಂಗ್ರಹ ಘಟಕ ಇದೆಯಲ್ಲ, ಇಲ್ಲಿ ಹಾಸನ್ ಅಂತ ಹೊಡೆದ್ರೆ ಹಾಸನ್ ಅರ್ಬನ್ ಡೆವಲಪ್ಮೆಂಟ್ ಬರುತ್ತೆ. ಸರ್ಚ್ ಮಾಡಿದ್ರೆ ನಿಮಗೆ ಹಾಸನಲ್ಲಿ ನಡೀತಾ ಇರೋ ಲೇಔಟ್ ಬಗ್ಗೆ ಇನ್ಫಾರ್ಮೇಷನ್ ಬರುತ್ತೆ. ಟೋಟಲ್ ನೀವು 12 ಪೇಜ್ ಇದೆ. 60ಕ್ಕೂ ಹೆಚ್ಚು ಸೈಟ್ಗಳು, 120ಕ್ಕೂ ಹೆಚ್ಚು ಸೈಟ್ಗಳು ಆಕ್ಷನ್ಗೆ ಬಂದಿದೆ. ಸೊ ಸೈಟ್ ನಂಬರು, ನೋಟಿಫಿಕೇಷನ್ ನಂಬರು ಮತ್ತು ಡೈಮೆನ್ಷನ್ನು ಎಲ್ಲ ಕೂಡ ನೋಟಿಫಿಕೇಷನ್ ಹೇಳಿದ್ದಾರೆ. ನೀವು ಈ ನೋಟಿಫಿಕೇಷನ್ ಡೌನ್ಲೋಡ್ ಮಾಡಬೇಕಂದ್ರೆ ಈ ಯಾವುದಾದ್ರೂ ಒಂದು ಪೇಜ್ ಲೈನಲ್ಲಿ ಬಂದು ಈ ಐಕನ್ ಮೇಲೆ ಕ್ಲಿಕ್ ಮಾಡಿ ವ್ಯೂ ಆಕ್ಷನ್ ಡೀಟೇಲ್ಸು, ಆಕ್ಷನ್ ಬಗ್ಗೆ ಮೋರ್ ಡೀಟೇಲ್ಸ್ ಕೊಡುತ್ತೆ. ನೆಕ್ಸ್ಟ್ ಹೋದರೆ ಡೌನ್ಲೋಡ್ ಆಕ್ಷನ್ ಡಾಕ್ಯುಮೆಂಟ್ಸು, ಇಲ್ಲಿ ನಿಮಗೆ ಈ ನೋಟಿಫಿಕೇಷನ್ ಸಿಗುತ್ತೆ. ಥರ್ಡ್ ಒನ್ ಇಸ್ ಸಬ್ಮಿಟ್ ಬಿಡ್. ಸೊ ಸಬ್ಮಿಟ್ ಬಿಡ್ ಅಂದರೆ ನೀವು ಆಕ್ಷನ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಸಬ್ಮಿಟ್ ಬಿಡ್ಡಿಗೆ ಹೋಗಬೇಕು. ಸಬ್ಮಿಟ್ ಬಿಡ್ಡಿಗೆ ಹೋದರೆ ನೀವು ಯೂಸರ್ ID, ಪಾಸ್ವರ್ಡನ್ನು, ನಿಮ್ಮದು ಪ್ರೊಫೈಲ್ನ ಕ್ರಿಯೇಟ್ ಮಾಡಿ ನೀವು ಸಬ್ಮಿಟ್ ಮಾಡೋದು. ಡೈರೆಕ್ಟಾಗಿ ಸಬ್ಮಿಟ್ ಮಾಡೋಕ್ಕಾಗಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ಕ್ರಿಯೇಟಿಂಗ್ ಯುವರ್ ಓನ್ ಲಾಗಿನ್ ID ಪ್ರೊಫೈಲ್ ಇನ್ KPP ಇಸ್ ವೆರಿ 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 ಎಸೆನ್ಷಿಯಲ್ ಫಾರ್ ಎವ್ರಿಬಡಿ ಹೂ ಇಸ್ ಸ್ಟೇಯಿಂಗ್ ಇನ್ ಕರ್ನಾಟಕ ಆರ್ ಔಟ್ಸೈಡ್ ಆರ್ ಇನ್ ಅಬ್ರಾಡ್. ಯು ಮೈಟ್ ಗೆಟ್ ಹೆಲ್ಪ್, ಯು ಮೈಟ್ ನೀಡ್ ದಿಸ್ ಎನಿ ಟೈಮ್ ಇನ್ ದ ಫ್ಯೂಚರ್. ಈಗಲೇ ಕ್ರಿಯೇಟ್ ಮಾಡಿ ಇಟ್ಕೊಂಬಿಡಿ. ಸೊ ನೋಟಿಫಿಕೇಷನ್ ನಾನು ಆಲ್ರೆಡಿ ನಿಮಗೋಸ್ಕರ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಸೊ ಆ್ಯಸ್ ಐ ಡಿಸ್ಕಸ್ಡ್ ಆಲ್ರೆಡಿ, ಸ್ಟಾರ್ಟ್ ಆಗಿ ಹೋದ ತಿಂಗಳು 16ಕ್ಕೆ ಸ್ಟಾರ್ಟ್ ಆಗಿದೆ, ಈ ತಿಂಗಳು 17ಕ್ಕೆ ಕೊನೆಗೆ ಮುಗಿಯುತ್ತೆ. ಟೋಟಲ್ ಬಂದುಬಿಟ್ಟು
120 ಸೈಟ್ಸ್ ಇದೆ. ಓಕೆ, ಸೊ 17ನೇ ತಾರೀಕು ಲಾಸ್ಟ್ ಡೇಟು ಸಬ್ಮಿಟ್ ಯುವರ್ ಪಾರ್ಟಿಸಿಪೇಷನ್. ಓಕೆ, ಅದಕ್ಕೆ ತಕ್ಕಾಗಿ ಡಾಕ್ಯುಮೆಂಟೇಷನ್ನು, EMD ಫೀಸ್ ಎಲ್ಲ ಇರುತ್ತೆ, ಅದನ್ನು ಮುಂದೆ ನೋಡ್ತಾ ಹೋಗೋಣ. ಸೊ ಆಕ್ಷನ್ ಮಾತ್ರ 22, 23, 24 ಇದೇ ತಿಂಗಳು 3 ದಿವಸ. ಸೈಟ್ ನಂಬರ್ 1 to 40 1 ಸ್ಟೇಜಲ್ಲಿ, 40 to 80 ಇನ್ನೊಂದು ಸ್ಟೇಜಲ್ಲಿ, 80 to 120 ಥರ್ಡ್ ಸ್ಟೇಜಲ್ಲಿ, 3 ಸ್ಟೇಜಲ್ಲಿ ಆಕ್ಷನ್ ಡೀಟೇಲ್ಸ್ ನಡೆಯುತ್ತೆ. ಸೊ ಹರಾಜಿನಲ್ಲಿ ಭಾಗವಹಿಸೋರು ಇನ್ ಕೇಸ್ ಒಂದು ಬಿಡ್ ಮಾಡಿದ್ರೆ, ಓಕೆ, ಇಲ್ಲಿ EMD ಕೊಡಬೇಕಾಗುತ್ತೆ. ಫೀಸ್ ಒಂದು 500,000 ಒಳಗಡೆ ಇರುತ್ತೆ, ಅದು ನಾನ್ ರಿಫಂಡಬಲ್ಲು. ಪ್ರತಿ ಸೈಟಿಗೂ ನೀವು ಆಕ್ಷನ್ ಪರ್ಮಿಷನ್ ಬೇಕಂದರೆ ನೀವು EMD ಅಮೌಂಟ್ ತುಂಬಲೇಬೇಕು. ಮೌಲ್ಯ ಏನಾದರೂ 30 ಲಕ್ಷದ ಕೆಳಗಡೆ ಇದ್ದರೆ ನೀವು 50,000 EMD ಇರುತ್ತೆ. 30 ಲಕ್ಷದ ಮೇಲ್ಪಟ್ಟು ಏನಾದರೂ ಅದರದ್ದು ಬೇಸಿಕ್ ವ್ಯಾಲ್ಯೂ ಇದೆ, ಅದಕ್ಕೆ 1 ಲಕ್ಷ EMD ತುಂಬಬೇಕಾಗುತ್ತೆ ಪರ್ ಸೈಟ್ ಆಕ್ಷನ್ ಪರ್ಮಿಷನ್ ಸಿಗಬೇಕಂದ್ರೆ. ಕನಿಷ್ಠ ಬಿಡ್ ಚೇಂಜ್ ಆಗೋದು 10,000 ರೂಪಾಯಿ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೈಟ್ ಕೆಳಗಡೆ ಹೋಗೋಣ. ಇಲ್ಲಿ ಸೈಟ್ ನಂಬರ್ 1 ನೋಡಿ, ಸೌತ್ ಈಸ್ಟ್ ಫೇಸಿಂಗ್ ಹಾಕಿದ್ದಾರೆ. ಪೂರ್ವದಿಂದ ಪಶ್ಚಿಮಕ್ಕೆ ಒಂದು ಕಡೆ 15 ಮೀಟರ್ ಇದೆ, ಇನ್ನೊಂದು ಕಡೆ 17 ಮೀಟರ್ ಇದೆ. 15 ಮೀಟರ್ ಅಂದರೆ ಅಪ್ರಾಕ್ಸಿಮೇಟ್ಲಿ 30-50 ಸೈಟ್ ಆ ಥರ ಲೆವೆಲ್ಗಿದು. ಉತ್ತರದಿಂದ ದಕ್ಷಿಣ ಒಂದು ಸೈಡು 5 ಮೀಟರ್ ಇದೆ, ಇನ್ನೊಂದು ಸೈಡು 12 ಮೀಟರ್ ಇದೆ. ಸೊ ನೀವಿಲ್ಲಿ 9/12, 9/15 ಇಲ್ಲಿ ನೀವು ಇದನ್ನು ಮಾಡೋಕ್ಕೆ ಹೋದರೆ ಒಂದು ಕಡೆ 50 ಅಡಿ ಇದೆ, ಇನ್ನೊಂದು ಕಡೆ 55 ಅಡಿ ಇದೆ. ಇಲ್ಲಿ ಬಂದು 4.8 ಅಂದರೆ ಇಲ್ಲಿ ನಿಮಗೆ ಒಂದು 24 ಅಡಿ ಸಿಗುತ್ತೆ, ಒಂದು ಕಡೆ 40 ಅಡಿ ಸಿಗುತ್ತೆ. ಈ ಥರ ಆಡ್ ಡೈಮೆನ್ಷನ್ ಇದು ಮೂಲೆ ನಿವೇಶನ ಆಗಿರುತ್ತೆ. ಟೋಟಲ್ ಬಂದು 140 ಅಂದರೆ ಅಪ್ರಾಕ್ಸಿಮೇಟ್ಲಿ ಲಿಟಲ್ ಓವರ್ 1500 ಸ್ಕ್ವೇರ್ ಫೀಟ್ ಹತ್ರ ಇರುತ್ತೆ. 1500 ಅಂದರೆ ಪ್ರತಿ ಅಡಿಗೂ ಇವ್ರು ಹೇಳ್ತಾ ಇರೋದು ಬೇಸಿಕ್ ಪ್ರೈಸು 2,250 ರೂಪಾಯಿ. ಅದರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ಸ್ಟಾರ್ಟ್ಸ್ ಫ್ರಮ್ 34,08,750 ರೂಪೀಸ್. ಫಸ್ಟ್ ಬಿಡ್ ಮಾಡೋನು 10,000 ಜಾಸ್ತಿ ಆಗುತ್ತೆ, ಅಂದರೆ 34,18,700. ಸೆಕೆಂಡ್ ಬಿಡ್ ಮಾಡೋನು ಪ್ರತಿ 10,000 ಆ ಥರ ಏರ್ತಾ ಹೋಗುತ್ತೆ. ಹೈಯೆಸ್ಟ್ ಬಿಡ್ಡರ್ಗೆ ಸೈಟ್ ಅಲೋಕೇಟ್ ಆಗುತ್ತೆ ಇನ್ ಕೇಸ್ ನೀವು ಹೈಯೆಸ್ಟ್ ಬಿಡ್ಡರ್ ಆಗಿದ್ದರೆ. ಸೊ ಈ ಥರ ನೀವು ಅರ್ಥ ಮಾಡ್ಕೋಬೇಕು. ಸೊ ಇದು ಲೇಔಟ್ ಕೂಡ ಇಲ್ಲಿದೆ, ಲೇಔಟ್ ಬಗ್ಗೆ ಹೇಳ್ತೀನಿ. ಸೊ ಇದರಲ್ಲಿ ಸೌತ್ ಈಸ್ಟ್, ನಾರ್ತ್ ಈಸ್ಟ್, ಎಲ್ಲೆಲ್ಲಿ ಈಸ್ಟ್ 2 ಡೈಮೆನ್ಷನ್ ಕೊಟ್ಟಿದ್ದಾರಲ್ವ ಫೇಸಿಂಗಲ್ಲಿ. ಇವೆಲ್ಲ ಕಾರ್ನರ್ ಸೈಟು ತುಂಬ ದೊಡ್ಡ ಸೈಟ್ ಇದೆ. 3,500 ಅಡಿ ಇದೆ, 4,000 ಅಡಿ ಇದೆ, ಒಂದು 900 ಸ್ಕ್ವೇರ್ ಫೀಟಲ್ಲಿದೆ. ಚಿಕ್ಕ ಸೈಟ್ ಯಾವುದೂ ಇಲ್ಲ ಜಾಸ್ತಿ ಕಾರ್ನರ್ಲಿ, ದೊಡ್ಡದೇ ಸೈಟ್ ಜಾಸ್ತಿ ಇರೋದು 3,500 ಅಡಿ, 4 ಗುಂಟೆ 5 ಗುಂಟೆ ಈ ಥರ. ಇಲ್ಲಿ ಯಾವುದೋ ಒಂದು ನೋಡಿ 1,033 ಅಡಿ. 1,033 ಅಂದರೆ ಇಂಟು 10.7 ಮಾಡಿದ್ರೆ ಪ್ರಾಬಬ್ಲಿ 11,000 ಅಡಿ, ಅಂದರೆ ಒಂದು 1/4 ಎಕರೆಯಷ್ಟು ಜಾಗ ಇದು. ನಾರ್ತ್ ಈಸ್ಟ್ ಇದೆ, ಪ್ರಾಬಬ್ಲಿ ಕಮರ್ಷಿಯಲ್ ಮಾಡೋರಿಗೆ ತುಂಬ ಒಳ್ಳೆ ಜಾಗ ಅನ್ಕೊಂತೀನಿ. ಬಟ್ ಹಾಗೆ ವ್ಯಾಲ್ಯೂನು ನೋಡಿ 2,50,00,000ದಿಂದ ಇದು ಸ್ಟಾರ್ಟ್ ಆಗುತ್ತೆ. ಸೊ ದಟ್ಸ್ ಹೌ ಇಟ್ ಇಸ್ ಬಿಗ್ ಸೈಟ್. ಸೊ ಈ ಥರ ಇದೆ. ಅದಾದಮೇಲೆ ಮಿಡ್ಲ್ ಸೈಟು ಇದೆ, ಎಲ್ಲಿ ಈಸ್ಟ್ ಫೇಸಿಂಗ್ ಕೆಲವೊಂದು ದೊಡ್ಡ ಸೈಟ್ ಇದೆ. ಇದನ್ನು ನೋಡಿ, ಇದು ಬಂದುಬಿಟ್ಟು 2436 ಅಂದರೆ ಇದು ಬಂದುಬಿಟ್ಟು 80 ಅಡಿ, 120 ಅಡಿ ಈ ಥರ ಸೈಟ್ಗಳು. ಏನಿಲ್ಲ ಮಿನಿಮಮ್ 8,878 ಅಡಿ ಅಂದರೆ ಹತ್ತಿರ 9,000 ಸ್ಕ್ವೇರ್ ಫೀಟ್ ಇರೋಂಥ ಈಸ್ಟ್ ಫೇಸಿಂಗ್ ಕಮರ್ಷಿಯಲ್ ಸೈಟ್ ಥರ ಇದು ಡೀಟೇಲ್ಸ್ ಇರೋದು. ಸೊ ಪ್ರತಿ ಚದರಡಿಗೆ ಈ ಕಮರ್ಷಿಯಲ್ ಆಗಿರೋದು ಇಲ್ಲಿ ಕ್ಲಿಯರಾಗಿ ಕೊಟ್ಬಿಟ್ಟಿದ್ದಾರೆ, ಕಮರ್ಷಿಯಲ್ ನಿವೇಶನಗಳ ವಿವರ. ಇದು ಬಂದುಬಿಟ್ಟು ರೆಸಿಡೆನ್ಷಿಯಲ್ಲು. ಓಕೆ, ಅದಕ್ಕೆ 2,200 ಇದೆ. ಇದು ಬಂದುಬಿಟ್ಟು 3,250, 1,000 ರೂಪಾಯಿ ಜಾಸ್ತಿ. ಅದಕ್ಕೋಸ್ಕರ ಪ್ರೈಸ್ ನೀವು ಒಂದು ರಫ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಒಂದು 10,000 ಅಡಿ ಸೈಟ್ಗೆ 10 ಗುಂಟೆ ಜಾಗ ಥರ ಇದು. ಓಕೆ, ಈಸ್ಟ್ ಫೇಸಿಂಗು ವಿತ್ ಕಮರ್ಷಿಯಲ್ ಸೈಟು ನಿಮಗೆ ಅವ್ರು ಕೇಳ್ತಾ ಇರೋ ಪ್ರೈಸ್ ಬಂದುಬಿಟ್ಟು 3,17,17,648. ಸೊ ಪ್ರತಿಯೊಂದು ಸೈಟು ಮಿನಿಮಮ್ 3 ಕೋಟಿಯಲ್ಲಿದೆ. ಪ್ರಾಬ್ಲಿ ಇಫ್ ಸಂಬಡಿ ಹ್ಯಾಸ್ ವೆರಿ ಪೊಟೆನ್ಷಿಯಲ್ ಫ್ಯೂಚರಿಸ್ಟಿಕ್ ಪ್ಲ್ಯಾನ್, ಅಲ್ಲಿ ನಾನು ಈ ಥರ ಮಾಡಬೇಕು ಆ ಥರ ಮಾಡಬೇಕು, ಅವ್ರಿಗೆ ಮಾತ್ರ ಇದು ಸತ್ ಆಗೋದು. ಇಲ್ಲಾಂದರೆ 3 ಕೋಟಿ ಇನ್ವೆಸ್ಟ್ಮೆಂಟ್ ಜಸ್ಟ್ ಬಿಕಾಸ್ ಆಫ್ ಸೈಟ್ ನನ್ನ ಪ್ರಕಾರ ನಾಟ್ ಅ ಫೀಸಿಬಲ್ ಐಡಿಯಾ. ಬಟ್ ಏರಿಯಾ ನೋಡಿ, ಜಾಗ ನೋಡಿ ನಿಮ್ಗೆ ಏನಾದರೂ ಮಾಡ್ಬೋದು ಅಂತಿದ್ದಾರೆ, ಇಟ್ಸ್ ವೆರಿ ಗುಡ್. ಸೊ ಅದು ಬಂದುಬಿಟ್ಟು ಮತ್ತೆ 2 ಕಾರ್ನರ್ ಸೈಟ್ ಇದೆ, ಮಧ್ಯಂತರ ನಿವೇಶನ, ಮಿಡ್ಲ್ ಸೈಟ್ ಇದೆ, ಈಸ್ಟ್ ಫೇಸಿಂಗ್ ಇದೆ, ವೆಸ್ಟ್ ಫೇಸಿಂಗ್ ಇದೆ. ಆಮೇಲೆ ಇದು ಯಾವುದೋ ಒಂದು ಸೈಟ್ ನೋಡಿ 2,000ಕ್ಕೆ ಹಾಕಿದ್ದಾರೆ. ಈಸ್ಟ್ ಫೇಸಿಂಗು ತುಂಬ ದೊಡ್ಡದಿದ್ದು, 5 ಗುಂಟೆಯಷ್ಟು ಜಾಗ, 5,000 ಸ್ಕ್ವೇರ್ ಫೀಟ್ ಇದೆ. ಅದನ್ನು 2,000 ಹಾಕಿದ್ದಾರೆ. ಅದು ಬಿಟ್ಟರೆ 2,000ಕ್ಕೆ ಸೌತ್ ಫೇಸಿಂಗ್ ಕೆಲವೊಂದು ಸೈಟ್ಗಳು ಇನ್ನೂ ಕಮ್ಮಿ ಕೊಡ್ತಾ ಇದ್ದಾರೆ ಬೇಸಿಕ್ ಪ್ರೈಸು. ಬಟ್ ದೊಡ್ಡ ಸೈಟ್ಗಳಿದೆಯಲ್ಲ ಅದಿದೆ. ವೆಸ್ಟ್ ಫೇಸಿಂಗ್ ಸೌತ್ 9/15 30-40 30-50 ಸೈಟ್ಗಳು ಕೆಲವೊಂದಿದೆ, ಸೌತ್ ಫೇಸಿಂಗು, ವೆಸ್ಟ್ ಫೇಸಿಂಗು. ಫಾರ್ ಎಕ್ಸಾಂಪಲ್ ಇದು ನೋಡಿ, ಲೈನ್ ನಂಬರ್ 66 1256 ಸೌತ್ ಫೇಸಿಂಗ್ 9/15 30-50. ಸ್ಟಾರ್ಟಿಂಗ್ ಪ್ರೈಸ್ 30 ಲಕ್ಷ, 2,000ಕ್ಕಿಂತ ಕಮ್ಮಿನೇ ಇದೆ. 29 ಲಕ್ಷದ ಪ್ರೈಸಲ್ಲಿ ಹೇಳ್ತಾ ಇದ್ದಾರೆ. ಮಾರ್ಕೆಟಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಪ್ರೀವಿಯಸ್ಲಿ ತುಂಬ ಜನ 3,000 ಕೊಟ್ಟವರಿದ್ದಾರೆ, 3,500 ತೊಗೊಂಡಿರಿದ್ದಾರೆ, 4,000ಕ್ಕೂ ತೊಗೊಂಡಿರೋರಿದ್ದಾರೆ ಒಳ್ಳೆ ಕಾರ್ನರ್ ಸೈಟ್ಗಳನ್ನ.
ಆ್ಯಸ್ ಆಫ್ ನೋ ಮಾರ್ಕೆಟಲ್ಲಿ ಕೆಲವೊಂದು OLX 99.com ಎಲ್ಲ ನೀವು ನ್ಯಾವಿಗೇಟ್ ಮಾಡಿದ್ರೆ ಸೈಟ್ ಸೇಲ್ ಇನ್ SMK ಲೇಔಟ್ ಹಾಸನ, ದೇರ್ ಆರ್ ಲಾಟ್ ಆಫ್ ಪೀಪಲ್ ಆ್ಯಡ್ ಹಾಕಿದ್ದಾರೆ ಇನ್ ದ ರೇಂಜ್ ಆಫ್ 3,000 to 3,500, 2,900 ಈ ಥರ ಆಪ್ಷನ್ಸ್ ಇದೆ. ನೀವು ಅಲ್ಲೇನಾದರೂ ಡೈರೆಕ್ಟ್ ಮಾರ್ಕೆಟಲ್ಲಿ ನ್ಯಾವಿಗೇಟ್ ಮಾಡೋದಿದ್ರೆ ಮಾಡ್ಬೋದು. ತುಂಬ 20-30 ಸೈಟ್ಗಳು ಇದೆ. ಸೌತ್ ಫೇಸಿಂಗ್, ವೆಸ್ಟ್ ಫೇಸಿಂಗ್, ಸೌತ್ ಫೇಸಿಂಗ್ ಎಲ್ಲ ತುಂಬ ಸೈಟ್ ಇದೆ. ಇದು ಬಂದುಬಿಟ್ಟು 2,000 per square feet, 11,62,000. ದೀಸ್ ಆರ್ ಆಲ್ಸೋ ಗುಡ್ ಇನ್ ಕೇಸ್ ನಿಮಗೆ ಏರಿಯಾ ಲೈಕ್ ಆದರೆ. 20-30 ಈ ಸಲ ತುಂಬ ನಂಬರ್ಸ್ ಇದೆ, ಯು ಕ್ಯಾನ್ ಪಾರ್ಟಿಸಿಪೇಟ್. ಸೊ ಈ ಥರ ಇಷ್ಟು ಸೈಟ್ಗಳಿದೆ. ಎಲ್ಲ ರೂಲ್ಸ್ಗಳನ್ನ ನಾನು ಹೇಳಕ್ಕೆ ಹೋಗಲ್ಲ, ಸ್ವಲ್ಪ ಕೇಳಿಸ್ಕೊಂಬಿಡಿ, ಬೇಸಿಕ್ ಹೇಳ್ತೀನಿ ನೋಡಿ. EMD ಅಮೌಂಟು 50,000, ಫೀಸು ನಾನ್ ರಿಫಂಡಬಲ್. EMD ಇನ್ ಕೇಸ್ ನೀವು ವಿನ್ ಆಗಲಿಲ್ಲ ಅಂದರೆ ವಿತಿನ್ 30 ಡೇಸಲ್ಲಿ ನಿಮಗೆ ರಿಫಂಡ್ ಆಗುತ್ತೆ. KPPಯಲ್ಲೇ ನೀವು ಭಾಗವಹಿಸಬೇಕು. ನಾನು ಆನ್ಲೈನ್ ಕೊಡ್ತೀನಿ, DD ಕೊಡ್ತೀನಿ, ವಿಚ್ ವಿಲ್ ನಾಟ್ ವರ್ಕ್. ಡೈರೆಕ್ಟಾಗಿ ನಿಮಗೆ ಸಂಬಂಧಪಟ್ಟಂಥ ಪ್ಯಾನು, ಆಧಾರ್ ಕಾರ್ಡನ್ನು ಅಲ್ಲಿ ಹಾಕಬೇಕು, ವಿಚ್ ಇಸ್ ವೆರಿ ಮ್ಯಾಂಡೇಟ್. ಎಸ್, ಅದಾದಮೇಲೆ ಇನ್ ಕೇಸ್ ನೀವೇನಾದರೂ ಯಶಸ್ವಿ ಬಿಡ್ಡುದಾರರು ಏನಾದರೂ ಆದರೆ ಅದನ್ನು KPPಯಲ್ಲೇ ಕ್ರಾಸ್ ಚೆಕ್ ಮಾಡಿಬಿಟ್ಟು ವಿತಿನ್ 72 hours ನೀವು ಎಕ್ಸೆಪ್ಟ್ ಹಾಲಿಡೇಸ್ ಬಿಟ್ಟು ನೀವು ಟೋಟಲ್ ವ್ಯಾಲ್ಯೂ -50,000, ಉಳ್ಕಿದ್ದ ಅಮೌಂಟು ಡಿವೈಡೆಡ್ ಬೈ 4, 25% ಆಫ್ ದಟ್ ಪ್ರಾಪರ್ಟಿ ವೆರಿ ನೆಕ್ಸ್ಟ್ ಡೇ ನೀವು ಅವ್ರಿಗೆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಬೇಕು. ಬ್ಯಾಂಕ್ ಟ್ರಾನ್ಸ್ಫರ್ಗೆ ನೀವು ತುಂಬ ಅಕೌಂಟ್ಸ್ ಕೊಟ್ಟಿದ್ದಾರೆ, ನಿಮ್ಗೆ ಯಾವ ಕಂಫರ್ಟ್ ಅನ್ನಿಸ್ತೋ ಆ ಬ್ಯಾಂಕನ್ನು ಆ್ಯಡ್ ಮಾಡ್ಕೊಳ್ಳಿ, ಪೇಮೆಂಟ್ ಮಾಡಿ. ಸೊ ಯಶಸ್ವಿ ಬಿಡ್ಡಿದಾರ, ದಿಸ್ ವಾಟ್ ಐ ಜಸ್ಟ್ ಟೋಲ್ಡ್ ಯು. ಅದು ಪೇಮೆಂಟ್ ಆದಮೇಲೆ ವಿತಿನ್ 45 ಡೇಸಲ್ಲಿ ನಿಮಗೆ NOC ಅಲಾಟ್ಮೆಂಟ್ ಲೆಟರ್ ಬರುತ್ತೆ. ಅದಾದಮೇಲೆ ನೀವು ಲೋನ್ಗೆಲ್ಲ ಹೋಗ್ಬೋದು, ಇಲ್ಲ ಇದ್ರೆ ಅದನ್ನು ಪೇಮೆಂಟ್ ಮಾಡ್ಬೋದು. ನಿಮ್ಗೆ ಒಂದು 2-3 ತಿಂಗಳು ಪ್ರೊಸೆಸ್ ಆಗುತ್ತೆ ಇದು. ಎಸ್, H1 ಬಿಡ್ಡರ್ನ ಅಲ್ಲೇ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳಿ ಹಾಕಿದ್ದಾರೆ. ದೆರ್ ಇಸ್ ನಥಿಂಗ್ ಮಚ್. ಅಂಡ್ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನಾದರೂ ಸಮಥಿಂಗ್ ಐ ಮಿಸ್ ಟು ಟೆಲ್, ಎನಿ ಪಾಯಿಂಟ್ಸ್ನ ನೀವು ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಈ ವಿಡಿಯೋ ನೋಡಿದ್ಮೇಲೆ ಇಫ್ ಯು ವಾಂಟ್ ಟು ಡಬಲ್ ಚೆಕ್ ಆರ್ ಡೀಟೇಲ್ಸ್ ವಿತ್ ಅಥೆಂಟಿಕೇಶನ್ ಏನಾದರೂ ಮಾಡಬೇಕಂದ್ರೆ ಪ್ಲೀಸ್ ಕಾಲ್ ದೀಸ್ ಗೈಸ್. ಡಿಪಾರ್ಟ್ಮೆಂಟ್ ಅವ್ರ ನಂಬರ್ ಕೊಟ್ಟಿದ್ದಾರೆ, ಸತ್ಯನಾರಾಯಣ್ ಸರ್ ಇದ್ದಾರೆ. ದೀಸ್ ಗೈಸ್ ಆರ್ ವೆರಿ ನೈಸ್, ಲೋಕಲ್ ಇಂಜಿನಿಯರ್ಸು, ಕೇಸ್ ವರ್ಕರ್ಸ್ ಇವರೆಲ್ಲ. ನಾನು ಪ್ರೀವಿಯಸ್ಲಿ ತುಂಬ ಸಲ ಇವ್ರ ಜೊತೆ ಮಾತಾಡಿದ್ದೀನಿ. ಸಣ್ಣೇಗೌಡ್ ಸರ್ ಆಗಲಿ ಇವರಾಗಲಿ, ಇವ್ರ ಹತ್ರ ಮಾತಾಡಿ ಅವರು ನಿಮಗೆ ಮ್ಯಾಪ್ ಎಲ್ಲ ಕೊಡ್ಲಿಕ್ಕೆ ಅವಶ್ಯಕತೆ ಮಾಡ್ತಾರೆ. ನೀವಿಲ್ಲ ಅಂದರೆ ನಿಮ್ಮ ಹತ್ರ ಟೈಮ್ ಇದ್ದರೆ ಅಲ್ಲಿ ಹೋಗಿ ವಿಸಿಟ್ ಮಾಡಿ, ಸೈಟ್ ನಂಬರ್ ಎಲ್ಲ ಸೆಲೆಕ್ಟ್ ಮಾಡಿ, ಅವರು ನಿಮಗೆ ಕೆಲವೊಂದು ಸಲ ಬಂದು ತೋರಿಸ್ತಾರೆ, ಇಲ್ಲ ಗೈಡ್ ಮಾಡ್ತಾರೆ. ಈ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಅವ್ರಿಗೆ ಕಾಲ್ ಮಾಡಿ. ನನ್ನ ಹತ್ರ ಇರೋ ಮ್ಯಾಪ್ ಒಂದೇ, ಅದರಲ್ಲಿ ನಾನು ನಂಬರ್ಸ್ ಮ್ಯಾಚ್ ಮಾಡೋಕ್ಕೆ ಹೋಗಲ್ಲ. ನಾನು ನಿಮಗೆ ಅದನ್ನು ಯಾವ ಥರ ಕಾಣುತ್ತೆ ಅಂಥೇಳಿ ನಾನು ಜಸ್ಟ್ ಕ್ರಾಸ್ ಚೆಕ್ ಮಾಡಿ ನಿಮಗೆ ಅದನ್ನು ತೋರಿಸ್ತೀನಿ. ಇನ್ ಕೇಸ್ ಏನಾದರೂ ಮ್ಯಾಪ್ ಬೇಕಂದರೆ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನಾನು ಅಲ್ಲಿ ಮ್ಯಾಪನ್ನು ಶೇರ್ ಮಾಡ್ತೀನಿ. ಸೊ ದಿಸ್ ಇಸ್ ಅ ಬೇಸಿಕ್ ಇನ್ಫಾರ್ಮೇಷನ್. ಲೆಟ್ಸ್ ಗೋ ಟು ಸೈಟ್ ಲೊಕೇಶನ್. ಸೊ ಇದು ಬಂದುಬಿಟ್ಟು ಹಾಸನ್ ಜಂಕ್ಷನ್ನಿಂದ ನಾನು SMK ಲೇಔಟ್ಗೆ ಹಾಕಿದ್ದೀನಿ. ಅಪ್ರಾಕ್ಸಿಮೇಟ್ಲಿ ನೀವು ಹಾಸನ್ನ ಜಸ್ಟ್ ಟಿಪಿಕಲ್ ನ್ಯಾವಿಗೇಷನ್ ಮಾಡಿದ್ರೆ ಹಾಸನ್ ನಿಮಗೆ ಎಲ್ಲಿ ಗ್ರೋ ಆಗ್ತಾ ಇದೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಓಕೆ, ಸ್ವಲ್ಪ ಝೂಮ್ ಮಾಡೋಣ. ಎಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನೀವು ಯಾವ ಲೇಔಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಯಾವ ಭಾಗದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂಥೇಳಿ. ಸೊ ಇದು ನೋಡಿ, ಇದು ಬೆಂಗಳೂರಿಂದ ರೆಡ್ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಮಂಗಳೂರಿಗೆ ಹೋಗೋ ಹೈವೇ. ಓಕೆ, ಜಸ್ಟ್ ರಿಮೆಂಬರ್ ದಿಸ್. ಇದು ಬಂದುಬಿಟ್ಟು ಬೇಲೂರು ರೋಡು, ಬೇಲೂರು ಹಾಸನ್ ರೋಡು. ಇದು ಬಂದುಬಿಟ್ಟು ಹಳೆಬೀಡು ರೋಡು. ಇದು ಬಂದುಬಿಟ್ಟು ನಾನು ಏನು ಮಾರ್ಕ್ ಮಾಡಿದ್ದೀನಲ್ಲ ಅರಸೀಕೆರೆ ರೋಡು. ಓಕೆ, ಇದು ಸೆಂಟರ್. ಇಫ್ ಯು ಸಿ ರಿಯಲ್ ಎಸ್ಟೇಟ್ ಇದು ಹನುಮಂತಪುರ ಇಂಡಸ್ಟ್ರಿಯಲ್ ಏರಿಯಾ. ಸೊ ತುಂಬ ರಿಯಲ್ ಎಸ್ಟೇಟು ಸಿಟಿ ಒಳಗಡೆ ಆಲ್ರೆಡಿ ಪ್ಯಾಕ್ ಆಗಿಬಿಟ್ಟಿದೆ. ಓಕೆ, ಇಲ್ಲೆಲ್ಲ ಸ್ಲೋಲಿ ಹಳೆಬೀಡು ರೋಡ್ ಕಡೆ ಸ್ವಲ್ಪ ಬೆಳೀತಾ ಇದೆ. ಯು ಕ್ಯಾನ್ ಈಸಿಲಿ ಅಬ್ಸರ್ವ್ ದಿಸ್. ಇವೆಲ್ಲ ಮನೆಗಳು, ನಿವೇಶನಗಳು. ಹಾಗೆ ಸ್ಲೋಲಿ ಅರಸೀಕೆರೆ ರೋಡ್ಗೂ ಡೆವಲಪ್ ಆಗಿದೆ. ಹೊಸ ಲೇಔಟ್, ಏರ್ಪೋರ್ಟ್ ಹತ್ರ ಒಂದು ಹೊಸ ಲೇಔಟ್ ಅನೌನ್ಸ್ ಮಾಡಿದ್ದಾರೆ ಆಲ್ರೆಡಿ, ಪ್ರೀ ಲಾಂಚ್. ಅದು ಕೂಡ ಇಲ್ಲಿ ಡೆವಲಪ್ ಆಗ್ತಾ ಇದೆ. ಸೊ ದೀಸ್ ಆರ್ ವೆರಿ ಗುಡ್ ಪ್ಲೇಸ್ ಟು ಇನ್ವೆಸ್ಟ್. ಇದು ಬಿಟ್ಟು ನೀವು ಎಲ್ಲ ಕಡೆ ಆಗ್ಬೋದು. ಇಲ್ಲಿ ಲಾರ್ಜರ್ಲಿ ಅರ್ಬನ್ ಡೆವಲಪ್ಮೆಂಟ್ ಮತ್ತು KHP ಅವ್ರ ಸೈಟ್ಗಳು ತುಂಬ ಇಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಾ ಇರೋದು. ಸೊ ನಾವು ಇದನ್ನು ಝೂಮ್ ಮಾಡ್ಕೊಂಡು ಹೋಗೋಣ. ಇಲ್ಲಿಂದ 5 ಕಿಲೋಮೀಟರ್ ಆದರೆ ನಾವು ಇಲ್ಲಿ ಬೆಂಗಳೂರಿಂದ ಎಂಟ್ರಿ ಹೊಡೆದ್ರೆ ಈ ಬೋನಹಳ್ಳಿಯಿಂದ ಒಳಗಡೆ ತೊಗೊತೀವಿ. ಈ ಸಿಗ್ನಲ್ಗೆ ಹೋದರೆ, ವಿಚ್ ಇಸ್ ಆಲ್ಸೋ ರೈಲ್ವೆ ಸ್ಟೇಷನ್ ಸಿಗ್ನಲ್ ಅಂತ ಹೇಳ್ತಾರೆ, ಇಲ್ಲಿಂದ ನಿಮಗೆ ನಾಟ್ ಇವನ್ 3 ಕಿಲೋಮೀಟರ್ಕಿನ ಹತ್ತಿರದಲ್ಲೇ ನಿಮಗೆ ಲೇಔಟ್ ಇದೆ. ಸೊ ಈ ಥರ ನೀವು ಇದನ್ನು ನೋಡ್ಬೋದು. ಲೇಔಟ್ ಒಳಗಡೆ ಕರ್ನಾಟಕ ಓಪನ್ ಯೂನಿವರ್ಸಿಟಿ ರೀಜನಲ್ ಆಫೀಸ್ ಇದೆ. ಓಕೆ, ಇಲ್ಲಿ ಆಲ್ರೆಡಿ ಈ ಕಡೆ ಎಲ್ಲ ತುಂಬ ಮನೆ ಇದೆ. ಈಗ ನಿಮ್ಗೆ ಇದೇನು ಕಾಣ್ತಾ ಇದೆಯಲ್ಲ, ಇದೇ ಲೇಔಟು. ಪ್ರತಿ ಒಂದು ಲೈನಲ್ಲೂ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರತಿ ಒಂದು ಲೈನಲ್ಲೂ ಆಲ್ರೆಡಿ ಮನೆಗಳು ಬಂದುಬಿಟ್ಟಿದೆ. ಇಟ್ ಈಸ್ ವೆಲ್ ಪ್ಲ್ಯಾನ್ಡ್ ಸಚ್ ಎ ವೇ ದ್ಯಾಟ್ ಕ್ರಿಕೆಟ್ ಗ್ರೌಂಡ್ ಇದೆ, ತುಂಬ ಕಮರ್ಷಿಯಲ್ ಸೈಟ್ ಇದೆ, ರೈಲ್ವೆ ಹಳಿ ಪಕ್ಕದಲ್ಲಿದೆ. ಈ ರೈಲ್ವೆ ಹಳಿ ಕ್ರಾಸ್ ಮಾಡಿದ್ರೆ ನಿಮಗೆ
ಹಾಸನ್ ಏರ್ಪೋರ್ಟ್ ಡೆವಲಪ್ಮೆಂಟ್ ನಿಮ್ಗೆ ಕಾಣ್ತಾ ಇದೆ ನೋಡಿ, ಹಾಸನ್ ಏರ್ಪೋರ್ಟ್ ಚೆಕ್-ಇನ್. ಹಾಸನ್ ಏರ್ಪೋರ್ಟ್ ಕೂಡ ರೆಡಿ ಆಗ್ತಾ ಇದೆ. ಓಕೆ, ಪ್ರತಿಯೊಂದು ಲೈನ್ಗೂ ಎರಡೆರಡು ಮನೆ ಇದೆ. ಯಾವುದೋ ಒಂದು ಮೂಲೆಯಲ್ಲಿ ಬೆಳೆದಿದೆ, ಈ ಮೂಲೆಯಲ್ಲಿ ಬೆಳೆದಿಲ್ಲ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಪ್ರತಿಯೊಂದು ಜಾಗದಲ್ಲೂ ಮನೆಗಳಾಗಿದೆ. ನೀವು ಅಲ್ಲಿ ಹೋದರೆ ತುಂಬ ಚೆನ್ನಾಗಿದೆ. ಗ್ರೌಂಡ್ ನೋಡಿ, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿ ಹಾಸನ್ ಕ್ರಿಕೆಟ್ ಗ್ರೌಂಡಿಗೂ ಕೂಡ ಅದಕ್ಕೆ ಸಂಬಂಧಪಟ್ಟ ಜಾಗ ಬಿಟ್ಟಿದ್ದಾರೆ. ವೆಲ್ ಪ್ಲ್ಯಾನ್ಡ್, ಆಲ್ರೆಡಿ ಒಂದು ಓಪನ್ ಯೂನಿವರ್ಸಿಟಿ ಬಂದಿದೆ. ವೆಲ್ ಪ್ಲ್ಯಾನ್ಡ್ ಲೇಔಟ್, ಬಿಗ್ಗರ್ ರೋಡ್ಸ್, ವೈಡರ್ ರೋಡ್, ಒಳ್ಳೆ ಹೌಸಿಂಗ್ ಬೋರ್ಡ್ ಕಮ್ಯುನಿಟಿ, ತುಂಬ ಪೀಸ್ಫುಲ್ ಆಗಿರುತ್ತೆ. ಇಫ್ ಯು ಸಿ ಎವ್ರಿಬಡಿ, ಇಫ್ ಯು ಸಿ ಎಲ್ಲರೂ ಯಾರು ಸಿಂಗಲ್ ಮನೆ ಕಟ್ಟೇ ಇಲ್ಲ. ಐ ಕ್ಯಾನ್ ಕ್ಲೋಸ್ಲಿ ಅಬ್ಸರ್ವ್ ಮಾಡಿದ್ರೆ ಎಲ್ಲರೂ ಒಂದು ಮನೆ ಕಟ್ಟಿ ಅದ್ರ ಮೇಲೆ 3 ಮನೆ ಕಟ್ಟಿರೋರೇ ಇಲ್ಲಿರೋದು. ಯಾರು ಒಂದು ಸಿಂಗಲಾಗಿ ಮನೆ ಕಟ್ಕೊಂಡವ್ರು ಯಾರೂ ಇಲ್ಲ. ತುಂಬ ಜನ ಒಂದು ಮನೆ ಕಟ್ಟಬೇಕಂದ್ರೆ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ 2ರಿಂದ 3 ಫ್ಲೋರ್ ಮನೆಗಳು ಹಾಕ್ತಾ ಇದ್ದಾರೆ. ಅಷ್ಟೆಲ್ಲ ಮಾಡಬೇಕಂದ್ರೆ ಅವರು ತುಂಬ ಇನ್ವೆಸ್ಟಿಗೇಟ್ ಮಾಡಿ ಒಳ್ಳೆ ಏರಿಯಾ ಅಂತ ಅದನ್ನು ಜಡ್ಜ್ ಮಾಡಿರ್ತಾರೆ. ಸುಮ್ಮನೆ ಹೋಗ್ಬಿಟ್ಟು ಅಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಕನ್ಸ್ಟ್ರಕ್ಷನಲ್ಲಿ ಮನೆ ಕಟ್ಟೋದಿಲ್ಲ. ಸೊ ಈ ಆಲ್ಸೋ ಲೇಔಟು ಪಕ್ಕದಲ್ಲಿ ಏರ್ಪೋರ್ಟ್ ಇದೆ. ಇಲ್ಲಿ ಒಂದು ಹಳೆ ಲೇಔಟ್, ಹೊಸ ಲೇಔಟ್ ಬರ್ತಾ ಇದೆ. ಇನ್ನೂ ಅದ್ರ ಬಗ್ಗೆ ಮಾಹಿತಿ ನಾನು ಆಲ್ರೆಡಿ ಹಾಕಿದ್ದೀನಿ. ಸೊ ಬಟ್ ಆ್ಯಸ್ ಆಫ್ ನೌ ಇದರಲ್ಲಿ ಮಾತಾಡೋಣ. ಸೊ ಈ ಥರ ಬಂದುಬಿಟ್ಟು ಇದ್ರದ್ದು ಲೊಕೇಶನ್ ಇದೆ. ಇಟ್ ಈಸ್ ವೆರಿ ವೆರಿ ನೈಸ್, ವೆರಿ ವೆಲ್ ಕನೆಕ್ಟೆಡ್ ಟು ಅ ಸಿಟಿ. ಆಮೇಲೆ ಅರಸೀಕೆರೆ ರೋಡ್ಗಿದೆ. ಓಕೆ, ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ನನ್ನ ಹತ್ರ ಒಂದು ಮ್ಯಾಪ್ ಇದೆ. ತುಂಬ ಲಾಸ್ಟ್ ಟೈಮ್, ಈ ಸಲ ಮ್ಯಾಪ್ ಯಾಕೋ ಅಟ್ಯಾಚ್ ಮಾಡಿಲ್ಲ. ಈ ಮ್ಯಾಪಲ್ಲಿ ನಾನು ನಿಮಗೆ ಅದೇ ಥರ ತೋರಿಸ್ತಾ ಹೋಗ್ತೀನಿ ನೋಡಿ, ಏನೇನು ಎಷ್ಟು ವೆಲ್ ಪ್ಲ್ಯಾನ್ಡ್ ಅಂಥೇಳಿ. ಓಕೆ, STP, ಓಕೆ, ಸೆಪ್ಟಿಕ್ ಟ್ಯಾಂಕ್ ಪ್ರೊಸೆಸಿಂಗ್ ಯೂನಿಟ್. ಇದು ಬಫರ್ ಝೋನು, ರೈಲ್ವೆ ಹಳಿ ಪಕ್ಕದಲ್ಲಿ. ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಏನಿದೆಯಲ್ಲ, ಇದು ರೈಲ್ವೆ ಹಳಿ. ಪಾರ್ಕ್ ನಂಬರ್ 1. ಓಕೆ, ಸ್ಲೋಲಿ ಬಂದರೆ ಪಾರ್ಕ್ ಆ್ಯಂಡ್ ಲ್ಯಾಂಡ್ ಪ್ಲೇಗ್ರೌಂಡ್ ಇದೆ. ಟೋಟಲ್ CA ನಂಬರ್ ಇಲ್ಲೊಂದಿದೆ, ಇಲ್ಲೊಂದು CA ಇದೆ, ಮತ್ತೊಂದು ಬಲಗಡೆ ಒಂದು CA ಇದೆ, ಇಲ್ಲೊಂದು ಕಮ್ಯುನಿಟಿ ಏನೋ ಕೊಟ್ಟಿದ್ದಾರೆ, ಇಲ್ಲೊಂದು ವಾಟರ್ ಬಾಡಿ ಇದೆ, ಇಲ್ಲೊಂದು CA ಇದೆ, ಇಲ್ಲೊಂದು CA ಇದೆ. ಓಕೆ, ಸ್ಟೇಡಿಯಮ್ಗೆ ಆಲ್ರೆಡಿ ಅವರೇ ಬಿಟ್ಬಿಟ್ಟಿದ್ದಾರೆ, ಮ್ಯಾಪಲ್ಲೇ ಹಾಕಿಬಿಟ್ಟಿದ್ದಾರೆ ಸ್ಟೇಡಿಯಮ್ಗೆ. ಇಲ್ಲೊಂದು ಪಾರ್ಕ್ ಇದೆ, ಸೆಂಟ್ರಲ್ ಪಾರ್ಕ್ ಇದೆ, ಇಲ್ಲೊಂದು CA. ಬಸ್ಸಿಗೋಸ್ಕರ ಬಸ್ ಸ್ಟ್ಯಾಂಡ್ಗೂ ಜಾಗ ಬಿಟ್ಬಿಟ್ಟಿದ್ದಾರೆ. ಓಕೆ, ಇಟ್ ಈಸ್ ಫ್ಯೂಚರಿಸ್ಟಿಕ್ ಆಗಿ ಏನೇನು ಇರಬೇಕೋ, ಇಲ್ಲೊಂದು CA ಇದೆ, ಇಲ್ಲೊಂದು CA ಇದೆ, ಇಲ್ಲೊಂದು ಪಾರ್ಕ್ ಇದೆ. ಸೊ ಫ್ಯೂಚರಿಸ್ಟಿಕ್ಕಿಗೆ ಏನೇನು ಡೆವಲಪ್ಮೆಂಟ್ಗೆ ಏನೇನು ಬೇಕಲ್ಲ ಎಲ್ಲನೂ ತಲೆಯಲ್ಲಿ ಇಟ್ಕೊಂಡು ಮಾಡಿರೋಂಥ ಲೇಔಟ್ ಇದು. ಅವ್ರು ಕೊಡೋ ಪ್ರೈಸ್ಗೆ ನೀವು ಇನ್ ಕೇಸ್ ನೀವೇನಾದರೂ ಪಾರ್ಟಿಸಿಪೇಟ್ ಮಾಡಿ, ನಿಮಗೆ 2,000 ಸ್ಟಾರ್ಟ್ ಇದೆ ಅಪ್ರಾಕ್ಸಿಮೇಟ್ಲಿ ಆನ್ ಅವರೇಜ್. ನಿಮಗೆ 2,500 3,000 ಒಳಗಡೆ ಸಿಕ್ಕರೆ ಐ ಫೀಲ್ ಇಟ್ಸ್ ಅ ಗುಡ್ ಡೀಲ್ ಇನ್ ಟರ್ಮ್ಸ್ ಆಫ್ ಎಂಡ್ ಯೂಸರ್. ಮನೆ ಕಟ್ಕೊಂಡಿರೋರ್ಗೂ ಆಗಿರಲಿ, ನಾಳೆ ಇಫ್ ಯು ವಾಂಟ್ ಟು ಸೆಲ್ ಇಟ್ ಟುಮಾರೋ, ಆ ಥರ ಕೇರ್ಫುಲ್ಲಾಗಿ ಪಾರ್ಟಿಸಿಪೇಟ್ ಮಾಡಿ. ಇನ್ ಕೇಸ್ ಏನಾದರೂ ಹೆಲ್ಪ್ ಬೇಕಂದರೆ ಡೂ ಕಾಲ್ ಅಸ್, ವಿ ಆರ್ ವೆರಿ ಹ್ಯಾಪಿ ಟು ಹೆಲ್ಪ್ ಯು. On that note, I'm going to close this video. Thank you so much. Wish you all the best in case ನೀವು ಯಾರಾದರೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರೆ. ಇಲ್ಲಿವರೆಗೂ ನೋಡ್ತಾ ಇದ್ದರೆ just don't forget to subscribe. Click on the notification for regular updates on this subject. Thank you. Bye-bye.